ಏನಿಲ್ಲ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಕೊನೆಗೂ ಇಲ್ಲಿ ರಾಮಾಚಾರಿ ಚಾರು ಇಬ್ಬರ ನಡುವೆ ನಿಜವಾಗ್ಲೂ ಮಾನ್ಯತಾ ತನ್ನ ಕೈ ಚುಳುಕವನ್ನು ತೋರಿಸೋದ್ರ ಮುಖಾಂತರ ಇಲ್ಲಿ ಚಾರುಳನ್ನ ಚಾರಿಯಿಂದ ದೂರ ಮಾಡೋ ಪ್ರಯತ್ನದಲ್ಲಿದ್ದಾರೆ. ಆಲ್ರೆಡಿ ಅವ್ರು ಅನ್ಕೊಂಡಿದ್ದಾರೆ ರಾಮಾಚಾರಿ ಸತ್ತಿದ್ದಾನೆ ಅಂತ. ಆದರೆ ಮಾನ್ಯತಾ ಮುಂದೆನೆ ರಾಮಾಚಾರಿ ಬದುಕಿದ್ದಾನೆ ಅನ್ನೋ ಸತ್ಯ ರಿವಿಲ್ ಆಗೋ ಸಮಯ ಬಂದಿದೆ. ಹಾಗಿದ್ರೆ ಯಾವೊಂದು ಸಮಯದಲ್ಲಿ ರಾಮಾಚಾರಿ ಸತ್ತಿಲ್ಲ ಬದುಕಿದ್ದಾನೆ ಅನ್ನೋ ಸತ್ಯ ರಿವಿಲ್ ಆಗತ್ತೆ. ಜೊತೆಗೆ ನಿಜವಾಗ್ಲೂ ಇಲ್ಲಿ ಚಾರು ಹಸಮಣೆ ಹೇರ್ತಾರ, ಏನಾಗ್ಬೋದು, ಏನಾಯಿತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಮಾನ್ಯತಾ ನವದೀಪ್ಗೆ ಸೈನ್ ಹಾಕೊಳ್ಳೋಕೆ ಹಿಂದೆ ಮುಂದೆ ಟಾಕ್ತಿದ್ದಾರೆ. ಇದು ತುಂಬ ಚೆನ್ನಾಗಿ ನವದೀಪ್ಗೆ ಗೊತ್ತಾಗ್ತದೆ. ಆ ಕಡೆ ಜೈಶಂಕರಿಂದ ನವದೀಪ್ ಡಾಕ್ಯುಮೆಂಟ್ಸ್ಗೆ ಸೈನ್ ಏನೋ ತೊಗೊಂಡು ಬಂದರು, ಆದರೆ ಇಲ್ಲಿ ಮಾನ್ಯತಾ ಸೈನ್ ಹಾಕೋದಕ್ಕೆ ತುಂಬಾ ಅಡೆತಡೆ ವ್ಯಕ್ತಪಡಿಸ್ತಿದ್ದಾರೆ. ಈಗಲೂ ಕೂಡ ತನ್ನ ಮಗಳನ್ನ ನವದೀಪ್ ಮಗನಿಗೆ ತಂದುಕೊಟ್ರೆ ನಾನು ಸೈನ್ ಹಾಕ್ತೀನಿ ಅನ್ನೋ ಒಂದು ಕಂಡೀಷನ್ನ ಕೂಡ ಹಾಕಿದ್ದಾರೆ. ಹಾಗಾಗಿ ನವದೀಪ್ ಆಸ್ತಿ ತಗೋಬೇಕು ಅನ್ನೋ ಕಾರಣಕ್ಕೆ ತನ್ನ ಮಗ ನಿಮ್ಮ ಮಗಳನ್ನ ಮದುವೆ ಆಗ್ತಾನೆ ಅಂತ ಹೇಳಿ ಮಾತು ಕೊಡ್ತಾರೆ. ಮಾನ್ಯತಾಗೆ ತುಂಬಾನೇ ಶಾಕ್ ಆಗುತ್ತೆ. ಯಾಕಂದ್ರೆ ಚಾರು ಮದುವೆ ಆಗಿದ್ದಾಳೆ, ಮಗು ಆಗ್ತದೆ, ಅಂತ ಹುಡುಗಿನ ಮದುವೆ ಆಗೋದಕ್ಕೆ ನವದೀಪ್ ಮಗ ಒಪ್ಕೊಂಡ್ಬಿಟ್ಟ ಅಂತ. ಆದ್ರೆ ಇಲ್ಲಿ ನವದೀಪ್ ಹೇಳುದು ತನ್ನ ಮಗ ಫಾರಿನ್ ಮೈಂಡ್ ಸೆಟ್ ಇರ್ತಕ್ಕಂಥನು, ಅವನಿಗೆ ಇದೆಲ್ಲ ಮ್ಯಾಟರ್ ಆಗೋದಿಲ್ಲ, ನೋಡಿದ ತಕ್ಷಣನೇ ಒಪ್ಕೊಂಡ್ಬಿಟ್ಟ ಅಂತ. ಇದರಿಂದ ಮಾನ್ಯತಾಗೆ ತುಂಬಾನೇ ಖುಷಿ ಆಗ್ಬಿಡುತ್ತೆ. ತನ್ನ ಮಗ ನಾಳೆನೆ ಫೋನಿನಿಂದ ಇಳಿತದಾನೆ, ನಿಮ್ಮ ಮುಂದೆ ಕರ್ಕೊಂಡು ಬರ್ತಾನೆ ಅಂತ ನವದೀಪ್ ಮನೆಗೆ ಹೊರಡ್ತಾರೆ. ಆದ್ರೆ ಇಲ್ಲಿ ಚಾರುಳನ್ನ ಕರೆಸ್ಕೊಂಡಂತಹ ಮಾನ್ಯತಾ ತನ್ನ ಮಗಳಿಗೆ ನವದೀಪ್ ಮಗನ ಮದುವೆ ಆಗ್ಬೇಕು ಅನ್ನೋ ಒಂದು ಪ್ರಪೋಸಲ್ನ ಇಡ್ತಾರೆ. ಇದಕ್ಕೆ ನಿನ್ಗೆ ಒಪ್ಪಿಗೆ ಇದೆ ಅಲ್ವಾ ಬೇಬಿ? ನನಗಂತೂ ತುಂಬಾ ಖುಷಿ ಆಗ್ತದೆ, ನೀನು ಫಾರಿನಲ್ಲಿ ಹೋಗಿ ಸೆಟಲ್ ಆಗ್ತೀಯಾ, ಈ ಮಗು ಆಗ್ತದಾಗೆ ಅವ್ರ ಫ್ಯಾಮಿಲಿಗೆ ಕೊಟ್ಬಿಟ್ಟು ನೀನು ನವದೀಪ್ ಮಗನ ಜೊತೆ ಲೈಫ್ ಸೆಟಲ್ ಮಾಡ್ಕೊಂಡು ಬಿಡು ಅಂತ ಮಾನ್ಯತಾ ಹೇಳ್ತಾರೆ. ಬಟ್ ಇದನ್ನ ಒಪ್ಕೊಳ್ಳೋದು ಚಾರುಗೆ ತುಂಬಾನೇ ಕಷ್ಟ ಆಗುತ್ತೆ. ಇಲ್ಲಿ ಚಾರು ನಾಟಕ ಮಾಡ್ತಿದ್ದಾರೆ. ಹಾಗಾಗಿ ಮಾನ್ಯತಾ ಏನು ಹೇಳಿದ್ರು ಕೂಡ ತಿರುಗೇಟನ್ನ ಕೊಡ್ತಾ ಇಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಇಷ್ಟೊತ್ತಿಗೆ ಮಾನ್ಯತಾನ ರುಬ್ಬಿ ರಸ ಮಾಡಿಬಿಡ್ತಿದ್ರು ಚಾರು ಅಂತಾನೆ ಹೇಳ್ಬೋದು. ಹಾಗಾಗಿ ಟೈಮ್ ತಗೊಂಡು ಅಲ್ಲಿಂದ ಹೊರಟು ಬಂದ್ಬಿಡ್ತಾರೆ ಮಾನ್ಯತಾ. ತದನಂತರ ಇಲ್ಲಿ ರಾಮಾಚಾರಿ ಹತ್ರ ಬಂದು ಈ ವಿಶ್ವನ ಪ್ರಸ್ತಾಪ ಮಾಡ್ತಾಳೆ. ಅಮ್ಮ ನನಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ಹೊರಟಿದ್ದಾಳೆ ನನ್ನ ಮೊಮ್ಮ ಅಂತ ಹೇಳಿದಾಗ, ಪರವಾಗಿಲ್ಲ, ಏನು ಯೋಚನೆ ಮಾಡಬೇಡಿ, ನಿಮ್ಮನ್ನ ಯಾರು ಕೂಡ ದೂರ ಮಾಡೋದಕ್ಕಾಗೋದಿಲ್ಲ, ನಾನು ನಿಮ್ಮವರು ನೀವು ನನ್ನವರು ಅಂತ ಹೇಳಿ ಈ ಒಂದು ನಾಟಕ ಅಂತಾನೆ ಅಂದ್ಕೊಂಡು ಜಸ್ಟ್ ಚಾರು ಪಾತ್ರ ಮಾಡ್ತಿದ್ದೀನಿ ಅಂದ್ಕೊಂಡು ಇದಕ್ಕೆ ಒಪ್ಕೊಳ್ಳಿ ಅಂತ ಹೇಳಿ ರಾಮಾಚಾರಿ ಹೇಳ್ತಾರೆ. ತನ್ನ ರಾಮಾಚಾರಿಗಾಗಿ ಚಾರು ಇದಕ್ಕೆ ಒಪ್ಕೊಳ್ಳೇಬೇಕಾಗತ್ತೆ. ತದನಂತರ ಆ ಕಡೆ ನವದೀಪ್ ಮಗ ಫಾರಿನಿಂದ ಬಂದಿದ್ದಾನೆ. ಫಾರಿನಿಂದ ಬಂದವನೇ, ಏನು ಪಾಪ ನಿಮ್ಗೆ ಗೊತ್ತಿದೆ ಅಲ್ವಾ ನನಗೆ ಮದುವೆ ಎಲ್ಲ ಇಷ್ಟ ಇಲ್ಲ ಅಂತ, ಆದರೂ ಯಾಕೆ ಮದುವೆ ಅಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾನೆ. ನಿನಗೂ ಕೂಡ ಗೊತ್ತಿದೆ ನನಗೆ ಇಡೀ ದೇಶ ಪ್ರಪಂಚದಲ್ಲಿ ನನ್ನ ಒಂದು ಸಾಮ್ರಾಜ್ಯವನ್ನು ವಿಸ್ತರಿಸಬೇಕು, ಕಂಪ್ನಿನ ಅನ್ನೋ ಆಸೆ ಇದೆ. ಚಾರು ತಂದೆ ಒಂದು ಕಂಪ್ನಿ ಇಡೀ ವರ್ಲ್ಡಲ್ಲಿ ಎಲ್ಲ ಕಡೆ ಇದೆ. ಹಾಗಾಗಿನೇ ನಾನು ಈ ನಿರ್ಧಾರಕ್ಕೆ ಬಂದಿರುವುದು. ಜೊತೆಗೆ ನೀನು ಅಲ್ಲಿ ಮದುವೆ ಆಗಿ ಸಪ್ತಪದಿ ತೊಳಿತಾ ಇಲ್ಲ, 7 ಹೆಜ್ಜೆಗಳನ್ನ ನೀನು ಇಡ್ತಾ ಇರೋದು ಜಸ್ಟ್ ನಾಟಕ ಅಷ್ಟೇ. ಆ ಒಂದು ಆಸ್ತಿನ ಒಡೆಯುವುದಕ್ಕೆ, ಕಬಳಿಸೋದಕ್ಕೆ, ಆ ಒಂದು 7 ಪ್ರಪಂಚದ ದೇಶದಲ್ಲಿ ನನ್ನ ಒಂದು ಸಾಮ್ರಾಜ್ಯ ವಿಸ್ತರಿಸೋ ಒಂದು ಬುನಾದಿ ಅಷ್ಟೇ ಅದು. ನೀನು ಯಾವುದೇ ಕಾರಣಕ್ಕೂ ಸಂಸಾರ ಮಾಡ್ತೀನಿ ಅನ್ನೋ ಆಸೆ ಎಲ್ಲ ಇಟ್ಕೋಬೇಡ ಅಂತ ಹೇಳಿ ನವದೀಪ ಮಗನ ಎಚ್ಚರಿಸ್ತಾರೆ ಕೂಡ. ತದನಂತರ ತನ್ನ ಮಗನ ಕರ್ಕೊಂಡು ಚಾರುಳನ್ನ ನೋಡೋದಕ್ಕೆ ಅಂತ ಮಾನ್ಯತಾ ಮನೆಗೆ ಹೊರಟಿದ್ರೆ, ಅತ್ತ ಕಡೆ ಚಾರುಳನ್ನ ಮಾನ್ಯತಾ ಮನೆಗೆ ಕಳ್ಸಿಕೊಟ್ಟಿದ್ದಾರೆ ರಾಮಾಚಾರಿ. ಈ ಕಡೆ ಮುರಾರಿ ಅಂತೂ ಫುಲ್ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ರಾಮಾಚಾರಿ ನೀನು ಮಾಡ್ತಿರೋದು ಸರಿನಾ, ಇಷ್ಟು ಆರಾಮಾಗಿ ಕುತ್ಕೊಂಡು ಏನು ಮಾಡ್ತಿದ್ಯಾ ಇಲ್ಲಿ ಅಂತ. ನಾನು ಆರಾಮಾಗಿ ಕುತ್ಕೊಂಡು ಏನೂ ಮಾಡ್ತಿಲ್ಲ ಮುರಾರಿ. ಆ ಒಂದು ನವದೀಪ್ ಸಕ್ಸೇನಾ ಒಂದು ಹಗರಣಗಳನ್ನು ಎಲ್ಲವನ್ನ ಕೂಡ ಲಿಸ್ಟ್ ಮಾಡ್ಕೋತಾ ಇದ್ದೀನಿ, ಅವನನ್ನು ಸಂಹರಿಸೋಕೆ ಅಂತ ರಾಮಾಚಾರಿ ಹೇಳ್ತಾರೆ. ಇದರ ಅವಶ್ಯಕತೆ ಇದೆಯಾ, ನೇರವಾಗಿ ಮಾಡ್ಬೋದಲ್ವ, ಈ ನಾಟಕ ಎಲ್ಲ ಯಾಕೆ ಬೇಕು ಅಂದಾಗ ಕೆಲವೊಮ್ಮೆ ಬೇಕಾಗುತ್ತೆ, ನಾಟಕ ಮಾಡಬೇಕಾಗತ್ತಾ. ಕೌರವರ ಪಾಂಡವರ ಯುದ್ಧದಲ್ಲಿ ಪಾಂಡವರಿಗೆ ಕೌರವರ ವಿರುದ್ಧ ಹೋಗೋ ಧೈರ್ಯ ಇರಲಿಲ್ಲ ಅಂತ ಅನ್ಕೊಂಡ್ಯಾ, ಸಾಮರ್ಥ್ಯ ಇರಲಿಲ್ಲ ಅಂತ ಅನ್ಕೊಂಡ್ಯಾ? ಇತ್ತು, ಆದರೂ ಕೂಡ ಪರಿಸ್ಥಿತಿ ಒತ್ತಡಕ್ಕೆ ಕಟ್ಟು ಬಿದ್ದು 1 ವರ್ಷ ಅಜ್ಞಾತವಾಸವನ್ನು ಅನುಭವಿಸಬೇಕಾಗಿತ್ತು ಅಲ್ವಾ. ಅದೇ ರೀತಿಯಾಗಿ ಇದು ಕೂಡ ಅಂತ ಹೇಳಿ ರಾಮಾಚಾರಿ ಹೇಳ್ತಾರೆ. ಆದ್ರೂ ಕೂಡ ನೀನ್ ಮಾಡಿದ್ ಸರಿ ಇಲ್ಲ, ಅಲ್ಲಿ ಮಾನ್ಯತಾ ಹತ್ರಕ್ಕೆ ಚಾರು ಅದಕ್ಕೆನ ಕಳ್ಸಿದ್ಯಲ್ಲ, ಮಾನ್ಯತಾ ಏನಾದ್ರೂ ಮಾಡಿದ್ರೆ ಅದು ಹೆಂಗಸೆ ಅಲ್ಲ ಅಂತ ಹೇಳಿ ಮುರಾರಿ ಹೇಳಿದಾಗ, ಖಂಡಿತ ನೀನು ಹೇಳುವುದು ಸರಿ, ಆದ್ರೆ ಬೇರೆಯವ್ರ ವಿಶ್ವದಲ್ಲಿ ಮಾತ್ರ ಮಾನ್ಯತಾ ಆ ರೀತಿ ನಡ್ಕೊಳ್ಳೋದೇ ಹೊರತು ತನ್ನ ಮಗಳ ವಿಶ್ವದಲ್ಲ. ಮಗಳನ್ನ ಆಕೆ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಮಾಡ್ತಾರೆ. ಎಷ್ಟು ಪ್ರೀತಿ ಮಾಡ್ತಾರೆ ಅಂದ್ರೆ ತನಗೆ ಮಗಳ ಗಂಡ ಇಷ್ಟ ಇಲ್ಲ ಅನ್ನೋ ಕಾರಣಕ್ಕೆ
ಮಗಳ ಅರಿಶಿನ ಕುಂಕುಮನೇ ಅಳ್ಸಾಕ್ದಂಥವ್ರವರು. ಅಂಥವರು ಚಾರು ಮೇಡಮ್ಗೆ ಏನಾದರೂ ಮಾಡ್ತಾರೆ? ಖಂಡಿತ ಇಲ್ಲ. ಚಾರು ಮೇಡಮ್ ಮೇಲೆ ಬೆಟ್ಟದಷ್ಟು ಜೀವ ಪ್ರಾಣನೇ ಇಟ್ಕೊಂಡಿದ್ದಾರೆ. ಅವ್ರಿಗೆ ಏನೂ ಮಾಡೋದಿಲ್ಲ ಅನ್ನೋ ನಂಬಿಕೆ ವಿಶ್ವಾಸ ನನಗಿದೆ ಅಂತ ಹೇಳಿ ರಾಮಾಚಾರಿ ಹೇಳ್ತಾರೆ. ತದನಂತರ ನೀನೇನು ಯೋಚನೆ ಮಾಡಬೇಡ, ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬಿಡು, ಸಮಯ ಬಂದಿದ್ದಾಗಿದೆ ಅಂತ ಕೂಡ ತಿಳಿಸ್ತಾರೆ. ಯಾರೋ ಒಬ್ಬರು ACP ಸಿದ್ಧಾರ್ಥನ್ ಅವ್ರಿಗೆ ಕಾಲ್ ಮಾಡಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಭೇಟಿ ಮಾಡಲಿಕ್ಕೆ ಅಂತ ಬಸವರಾಜ್ ಅನ್ನೋ ಹೆಸರಲ್ಲಿ ರಾಮಾಚಾರಿ ಹೋಗಿದ್ದಾರೆ ಮುರಾರಿ ಜೊತೆ. ಇತ್ತ ಕಡೆ ಚಾರು ಬಂದಿದೆ. ಮಾನ್ಯತಾ ಅವರು ಖಂಡಿತ ಬೇಬಿ ತುಂಬ ಮುದ್ದಾಗಿ ಕಾಣಿಸ್ತಿದೆ ಅಂತ ಹೇಳಿ ರೂಮಲ್ಲಿ ಇರಿಸ್ತಾರೆ. ಅಷ್ಟರಲ್ಲಿ ನವದೀಪ್ ಮಗನ ಜೊತೆ ಬರ್ತಿದ್ದಾಗೆ ತಮ್ಮ ಮಗನ ಪರಿಚಯ ಮಾಡಿಕೊಡ್ತಾರೆ. ಮಾನ್ಯತಾ ಮಗನ ನೋಡಿದ್ದೆ ನನಗೆ ಬೇಬಿಗೆ ಒಳ್ಳೆ ಜೋಡಿ ಅಂತ ಅನ್ಕೋತಾರೆ. ನಂತರ ಚಾರುಳನ್ನೇ ಹುಡುಕ್ತಿರ್ತಾನೆ ಆ ಹುಡುಗ. ತಕ್ಷಣಕ್ಕೆ ಇಲ್ಲಿ ನವದೀಪ್ ನನ್ನ ಮಗ ಚಾರುನನ್ನೇ ಹುಡುಕ್ತಿದ್ದಾನೆ, ಎಲ್ಲಿ ಚಾರು ಅಂತ ಕೇಳಿದಾಗ ಚಾರುಳನ್ನ ಕರೀತಾರೆ ಮಾನ್ಯತಾ. ಚಾರು ಬರ್ತಿದ್ದಾಗೆ ಚಾರುನ ನೋಡಿದೆ ಫಿದಾ ಆಗಿಬಿಡ್ತಾರೆ ನವದೀಪ್ ಮಗ. ಫಿದಾ ಆಗಿದೆ, ಮಂಡಿ ಹೋರಿ ಪ್ರಪೋಸ್ ಮಾಡೇ ಬಿಡ್ತಾರೆ ಎಲ್ಲರೂ ಮುಂದೆ. ಇಲ್ಲಿ ಚಾರುಗೆ ನಿಜವಾಗ್ಲೂ ಮುಷ್ಕರ ಆಗ್ತದೆ. ಈ ಕಡೆ ಮಾನ್ಯದಾಗಂತೂ ಫುಲ್ ಖುಷಿ ಆಗ್ತದೆ. ನನಗಂತೂ ನಿಜ ಚಾರು ಅವರು ತುಂಬ ಇಷ್ಟ ಆಗಿದ್ದಾರೆ ಅಂತ ಹೇಳಿದಾಗ ಇನ್ನೇನು ಹುಡುಗಿ ಒಪ್ಪಿಗೆ ಆಯ್ತಲ್ಲ, ಇನ್ನೇನು ಮದುವೆ ವಾಲ್ಗೆ ಊದಿಸ್ಬಿಡುವುದೇ ಅಂತ ಜಿಕೆ ಹೇಳ್ತಿದ್ದಾರೆ. ತದನಂತರ ಇಲ್ಲಿ ಚಾರು ಜೊತೆ ನಾನು ಮಾತಾಡಬೇಕು ಅಂತ ಹೇಳಿ ನವದೀಪ್ ಮಗ ಹೇಳಿದಾಗ ಇಲ್ಲಿ ಚಾರು ಅದಕ್ಕೆ ಅಪೋಸ್ ಮಾಡ್ತಾರೆ. ಆದರೆ ಇಲ್ಲಿ ಮಾನ್ಯತೆ ಏನಿದು ಬೇಬಿ, ಇದೆಲ್ಲ ಕಾಮನ್ ಅಲ್ವಾ, ಯಾಕೆ ನೀನು ಸ್ವಲ್ಪ ಚೇಂಜ್ ಆಗಬೇಕಾಗತ್ತೆ, ಹೋಗು ನೀನು ಮಾತಾಡೋದಕ್ಕೆ ಅಂತ ಹೇಳಿ ಕಳಿಸ್ತಾರೆ. ನಂತರ ಅಲ್ಲಿ ನವದೀಪ್ ಮಗ ಚಾರು ಹತ್ರ ನಿಮ್ಮಂಥ ಹುಡುಗಿನ ನಾನು ಇಲ್ಲಿ ತನಕ ನೋಡಿಲ್ಲ, ಎಷ್ಟೋ ಹುಡುಗಿನ ನೋಡಿದ್ದೀನಿ, ತಿರ್ಗಾಡಿದ್ದೀನಿ, ಆದರೆ ಎಂದೂ ಕೂಡ ನಿಮ್ಮಂಥ ಬ್ಯೂಟಿನ ನೋಡುತ್ತಿಲ್ಲ. ನಿಜವಾಗ್ಲೂ ನನ್ನ ಗಾನ ಭಜನ ನಿಮಗೋಸ್ಕರ ಬಜಾಯಿಸ್ತಾ ಇದೆ, ನಿಜವಾಗ್ಲೂ ಒಂದು ಗಾನ ಭಜನ ಹಾಡಣ್ವಾ ಅಂತ ಹೇಳಿ ಚಾರು ಜೊತೆ ಡ್ಯಾನ್ಸ್ ಮಾಡೋಕೆ ಮುಂದಾಗ್ತಾರೆ, ಮಿಸ್ಬಿಹೇವನ್ನು ಮಾಡೋಕೆ ಮುಂದಾಗ್ತಾರೆ. ಇದರಿಂದ ರುಚಿಗೆದ್ದಂಥ ಚಾರು ಆತನನ್ನು ತಳ್ಳಿಬಿಟ್ಟು ಅಮ್ಮ ನಂಗೆ ತುಂಬಾ ಮುಜುಗರ ಆಗ್ತದೆ, ಅನ್ಕಂಫರ್ಟಬಲ್ ಫೀಲ್ ಆಗ್ತದೆ, ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಹೇಳಿ ಹೊರಟೇ ಬಿಡ್ತಾಳೆ. ಏನಪ್ಪ ಆಯಿತು ಚಾರುಗೆ ಅಂತ ಮಾನ್ಯತಾ ಗಾಬರಿ ಆಗ್ತಾರೆ. ಅಷ್ಟರಲ್ಲಿ ನವದೀಪ್ ಮಗ ಕೂಡ ಬರ್ತಾರೆ. ಏನಾಯಿತು, ಏನು ಮಾಡಿದ್ರಿ ನೀವು ಅಂತ ಕೇಳ್ತಿದ್ದಾರೆ. ಈ ಕಡೆ ನವದೀಪ್ ಕೂಡ ಪ್ರಶ್ನೆ ಮಾಡ್ತಾರೆ ಮಗನ್ನ. ನನಗೇನು ಮಾಡಿಲ್ಲ, ನಿಜವಾಗ್ಲೂ ನಾನು ನಿನ್ನ ಜೊತೆ ಡ್ಯಾನ್ಸ್ ಆಡಬೇಕು ಅಂತ ಹೇಳಿ ಕಿಸ್ ಮಾಡಿದೆ ಅಷ್ಟೇ, ಅದಕ್ಕೆ ಈ ರೀತಿ ಕೋಪ ಮಾಡ್ಕೊಂಬಿಡೋದ, ಇದೆಲ್ಲ ಕಾಮನ್ ಅಲ್ವಾ ಫಾರಿನಲ್ಲಿ, ಅದರಲ್ಲಿ ಏನಿದೆ ಇದು ಅಂತ ಹೇಳಿ ಅವರ ಮಗ ಹೇಳಿದಾಗ ಇಲ್ಲಿ ಮಾನ್ಯತಾ ಇದು ಇಂಡಿಯನ್ ಕಲ್ಚರ್, ಅಷ್ಟು ಸುಲಭಕ್ಕೆ ಇದೆಲ್ಲ ಇಷ್ಟು ಬೇಗ ಸಾಧ್ಯ ಆಗೋದಿಲ್ಲ ಅಂತ ಮಾನ್ಯತಾ ಹೇಳ್ತಾರೆ. ನಂತರ ಅತ್ತ ಕಡೆ ರಾಮಾಚಾರಿ ಕೂಡ ಸಿದ್ಧಾರ್ಥನವ್ರನ್ನ ಭೇಟಿಯಾಗಿ ನಿಮ್ಮ ಸಹಾಯ ಬೇಕಾಗಿದೆ, ನಾನು ನವದೀಪ್ ಬಗ್ಗೆ ಎಲ್ಲ ಹಗರಣಗಳನ್ನು ಕಂಡುಹಿಡಿತಾ ಇದ್ದೀನಿ, ನೀವು ಅವನನ್ನು ಅರೆಸ್ಟ್ ಮಾಡಬೇಕು, ಅದಕ್ಕೆ ಸಹಾಯ ಮಾಡ್ತೀರಾ ಅಂದಾಗ ಖಂಡಿತ ಎಲ್ಲ ಡಾಕ್ಯುಮೆಂಟ್ಸ್ನ ತೊಗೊಂಡು ಬನ್ನಿ, ಅರೆಸ್ಟ್ ಮಾಡಿ ಅಂತ ಹೇಳ್ತಾರೆ ಅವರು ಕೂಡ. ತದನಂತರ ಇಲ್ಲಿ ಚಾರು ಹತ್ಕೊಂಡು ರಾಮಾಚಾರಿ ಹತ್ರಕ್ಕೆ ಬರ್ತಾಳೆ. ರಾಮಾಚಾರಿ ಹತ್ರಕ್ಕೆ ಬಂದಿದೆ. ಏನಾಯಿತು ಚಾರು ಮೇಡಮ್ ಅಂತ ಕೇಳ್ತಿದ್ರೆ, ಏನಾಯಿತು ಅಂತ ಕೇಳ್ತಿದ್ಯಲ್ಲ ರಾಮಾಚಾರಿ, ನವದೀಪ್ ಮಗ ನನ್ನನ್ನು ಬಿಟ್ಟು ಬೇರೆ ಯಾರನ್ನು ಮದುವೆ ಆಗೋದಿಲ್ಲ, ಮದುವೆ ಆದರೆ ಅದನ್ನು ನಿಮ್ಮನ್ನು ಮಾತ್ರ ಅಂತ ಹೇಳ್ದಾಗ ಗೊತ್ತಾ ಅಂತ ಹೇಳ್ತಿದ್ದಾರೆ. ಯಾಕೆ ಮೇಡಮ್ ಕಣ್ಣೀರು ಹಾಕಬೇಡಿ ಅಂತ ಹೇಳಿದಾಗ, ಇಲ್ಲ ರಾಮಾಚಾರಿ ನನಗೆ ನಾಟಕನ ಮುಂದುವರ್ಸೋಕ್ಕಾಗೋದಿಲ್ಲ, ದಯವಿಟ್ಟು ನಿಲ್ಲಿಸ್ಬಿಡು ಅಂದಾಗ, ಪ್ಲೀಸ್ ಮೇಡಮ್ ಇಲ್ಲಿ ತನಕನೇ ಬಂದಿದ್ದೀವಿ, ಖಂಡಿತ ಏನು ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ. ಕೊನೆಗೂ ಇಲ್ಲಿ ರಾಮಾಚಾರಿ ತಮ್ಮ ಕಿಟ್ಟಿಗೋಸ್ಕರ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಎಲ್ಲ ಹಂತವನ್ನು ಕೂಡ ದಾಟಿ ಪ್ರಯತ್ನ ಪಡ್ತಿದ್ದಾರೆ. ಈ ಕಡೆ ಚಾರು ಕೂಡ ಅದಕ್ಕೆ ಸಾಥ್ ಕೊಟ್ಟಿದ್ದಾರೆ. ಕೊನೆಗೂ ನವದೀಪ್ ಮಗನ ಜೊತೆ ಚಾರುವಿನ ಮದುವೆ ಫಿಕ್ಸ್ ಆಯಿತು. ಮದುವೆ ಮಂಟಪದವರೆಗೂ ಕೂಡ ಬರುತ್ತೆ. ಅಲ್ಲೇ ರಿವೀಲ್ ಆಗೋದು ರಾಮಾಚಾರಿ ಬದುಕಿದ್ದಾನೆ ಅನ್ನೋ ಸತ್ಯ. ಜೊತೆಗೆ ಜೈಶಂಕರ್ ಕೂಡ ಬಿಡುಗಡೆ ಆಗೋದ್ರ ಜೊತೆಗೆ ಇಲ್ಲಿ ಮಾನ್ಯತಾ ಪೊಲೀಸರ ಅತಿಥಿ ಆಗಬೇಕಾಗತ್ತೆ. ಹಾಗಾದರೆ ಯಾವ ರೀತಿ ನಡೆಯುತ್ತೆ ಇದೆಲ್ಲ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.